ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಯಾಂಚಾಮಂದರಲೋಲಿತಾದ್ಯತಬೋಧೈರ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರು ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸ ಸುಧಾನಿಧಿರ್ಭವತು ಮೇ ಭೂತ್ಯೈಃ ಸತಾಂ ಭೂತಿದಃ ಸ್ವಾಂತಧ್ವಾಂತ ನಿಕೃಂತನೇಜಿತ ಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತ ಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋ ಬಲಾಯೇ ಕೃಪಾಲವಃ ಪಂಕಜನಾಭ ತೀರ್ಥ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದತೀರ್ಥಾರ್ಯ ಮುಖನಿಶ್ರುತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾ ಪಟಲಪಿಹಿತನಯನೈ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ವ್ಯಾಚಿಖ್ಯಾಸೋ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತಭಾಷ್ಯಸ್ಯ ಕೈವಲ್ಯಾಬ್ಧ್ಯಖಿಲ ಫಲಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತಿ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುಣೋಶ್ಚಾಪಿ ನತ್ವಾ ಸೂತ್ರಾರ್ಥಗುಚ್ಯತೆ ಓಂ ಓಮಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂ ದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತ್ವಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿಂ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಯೇ ಮಧ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ಷೂರ್ಯಾತ್ಮಜಾ ಸಂಗಮೆ ವ್ಯಾಖ್ಯಾಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರೋಜೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾಗಳ್ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಚಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ರೋ ದತ್ತಮಪಿ ಸ್ಫುಟಂ ವೇದೋ ವ್ಯಾಸಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ
ನವಾಮೃತ ಗದಾ ತೀರ್ಥ ತಾಂಡವಾನಿ ವಿಚೀಕೃಪಥ ಆರೂಢ ಸಾಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಬೀಷ ಜನ್ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯಸುಧಾ ವಾಕ್ಯಾರ್ಥಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತ್ಯಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರುನ್ಮಮ ಅಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾತ್ ಇತರಾನಾತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ಸತ್ಪ್ರಮೋದ ಕೃಪಾಪಾತ್ರಂ ಜಗತ್ಪೂಜ್ಯ ಮಹಾಗುರುಂ ಸದಾ ಸಚ್ಛಾಸ್ತ್ರ ನಿರತಂ ಶ್ರೀ ಸತ್ಯಾತ್ಮ ಗುರುಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ಈ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯದ 4ನೇ ಪಾದ, ಈ ಒಂದು 6ನೇ ಅಧಿಕರಣ ಪ್ರಕೃತ್ಯಧಿಕರಣದ ವಿಚಾರ, ಪೂರ್ವ ಪಕ್ಷವನ್ನು ಇವತ್ತು ನೋಡಬೇಕು. ಪ್ರಕೃತ್ಯಧಿಕರಣದ ಪೂರ್ವ ಪಕ್ಷದ ವಿಚಾರ ಏನು? ನ ಪ್ರಕೃತ್ಯಾದಿ ಶಬ್ದವಾಚ್ಯ ಹರಿ ಇತಿ ಪೂರ್ವ ಪಕ್ಷ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ನೋಡಿ, ಪ್ರಕೃತಿ ಮೊದಲಾದ ಶಬ್ದಗಳಿಂದ ಶ್ರೀಹರಿ ಪರಮಾತ್ಮ ಅವನು ಸರ್ವಥಾ ವಾಚ್ಯನಲ್ಲ ಅಂತ ಪೂರ್ವ ಪಕ್ಷ. ಪ್ರಕೃತ್ಯಾದಿ ಶಬ್ದವಾಚ್ಯ ಹರಿಹಿ ನ, ಹರಿಯು ಸರ್ವಥಾ ಪ್ರಕೃತ್ಯಾದಿ ಶಬ್ದವಾಚ್ಯನಾಗಲಾರ ಅಂತ ಪೂರ್ವ ಪಕ್ಷ. ಯಾಕೆ? ಪ್ರಕೃತ್ಯಾದಿ ಶಬ್ದಾನ ಸ್ತ್ರೀಲಿಂಗತ್ವಾತ್. ಪ್ರಕೃತ್ಯಾದಿ ಶಬ್ದಗಳು ಸ್ತ್ರೀಲಿಂಗ ಅಂದ್ರೆ ವ್ಯಕ್ತಿಯನ್ನ ಹೇಳಿಕೊಡ್ತಾ ಇವೆ. ಪ್ರಕೃತ್ಯಾದಿ ಶಬ್ದಗಳು ಅವು ಸ್ತ್ರೀಲಿಂಗ ವಾಚಕವಾಗಿವೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತು ಇಲ್ಲ? ಆ ಪ್ರಕೃತ್ಯ ಸ್ತ್ರೀ, ಅದಿತಿ, ಪ್ರಕೃತಿ ಎಲ್ಲ ಸ್ತ್ರೀಲಿಂಗ ಶಬ್ದಗಳು. ಅವು ಸ್ತ್ರೀಲಿಂಗ ಶಬ್ದಗಳಾದ್ದರಿಂದ ಸ್ತ್ರೀಲಿಂಗ ಶಬ್ದಗಳು ಪುರುಷರಾದ ಪರಮಾತ್ಮನನ್ನು ಹೇಗೆ ಹೇಳಿಕೊಡ್ತವೆ ಅಂತ ಪೂರ್ವಪಕ್ಷ. ಯಾಕೆ? ಪರಮ ಪುರುಷೇ ತದ ಯೋಗ. ಪರಮಾತ್ಮ ಅವನು ಪರಮ ಪುರುಷ. ಪರಮ ಪುರುಷನಾದ ಪರಮಾತ್ಮನಲ್ಲಿ ಸ್ತ್ರೀಲಿಂಗ ಶಬ್ದಗಳ ಪ್ರಯೋಗ ಅದು ಸಾಧ್ಯವಿಲ್ಲ. ತದಯೋಗ ಅಂದ್ರೆ ಸ್ತ್ರೀಲಿಂಗ ಶಬ್ದಗಳು ಪರಮಪುರುಷನಾದ ಪರಮಾತ್ಮನ ವಾಚಕ ಅಂತ ಸರ್ವಥಾ ಆಗೋದಿಲ್ಲ ಅಂತ ಅಭಿಪ್ರಾಯ. ಅದಕ್ಕೆ ನಾವು ಪ್ರಶ್ನೆ ಮಾಡಬಹುದು, ನಚ ರೂಪ ವಿಶೇಷಾಪೇಕ್ಷಯ ಉಪಪತ್ತಿ. ಇಲ್ಲ, ಪರಮಾತ್ಮನಿಗೆ ಸ್ತ್ರೀ ರೂಪಗಳು ಉಂಟು ಅಂತ ಹೇಳೋಣ. ಭಗವಂತನಿಗೆ
ಅಂದ್ರೆ ಶ್ರೀಹರಿಯ ರೂಪಗಳಲ್ಲಿ ಸ್ತ್ರೀತ್ವವು ಉಪಪನ್ನವಾಗುತ್ತದೆ. ನಾರಾಯಣಿ, ಮೋಹಿನಿ ಅಂತೆಲ್ಲ ಕೇಳುತ್ತೇವಲ್ಲ, ಭಗವಂತನ ಸ್ತ್ರೀ ರೂಪಗಳು ನಾರಾಯಣಿ, ಮೋಹಿನಿ ಮೊದಲಾದ ಪರಮಾತ್ಮನ ಸ್ತ್ರೀ ರೂಪಗಳಲ್ಲಿ ಸ್ತ್ರೀಲಿಂಗತ್ವ, ಸ್ತ್ರೀತ್ವ ಎಂಬುದು ಉಪಪನ್ನವಾಗುತ್ತದೆ ಹೇಳೋಣ ಅಂತಂದ್ರೆ, ನಚ ರೂಪ ವಿಶೇಷಾಪೇಕ್ಷ. ರೂಪ ವಿಶೇಷ ಅಂದ್ರೆ ಪರಮಾತ್ಮನ ಸ್ತ್ರೀ ರೂಪಗಳಲ್ಲಿ ಸ್ತ್ರೀತ್ವ ಇದೆ, ಸ್ತ್ರೀಲಿಂಗ ಶಬ್ದಗಳು ಪರಮಾತ್ಮನನ್ನು ಹೇಳಿಕೊಡ್ತವೆ ಅಂತ ಅನುಭವದಲ್ಲ ಅಂದ್ರೆ ಇತಿ ನಚ ಉಪಪತ್ತಿ. ಯಾಕೆ ಅಂದ್ರೆ ನೈನಂ ವಾಚಾ ಸ್ತ್ರಿಯಂ ಬ್ರುವನ್ ಇತಿ ಸ್ತ್ರೀತ್ವ ನಿಷೇಧಾತ್. ನೋಡಿ, ಪರಮಾತ್ಮನನ್ನ ಸರ್ವಥಾ ಸ್ತ್ರೀವಾಚಕವಾದ ಶಬ್ದಗಳು ಹೇಳಿಕೊಡೋದಿಲ್ಲ ಅಂತೆ ನಿಷೇಧವೂ ಇದೆ ಅಂತ ಹೇಳ್ತಾ ಇದ್ದ. ಗೊತ್ತಾಯ್ತು? ಅಂದ್ರೆ ನೈನಂ ವಾಚ ಸ್ತ್ರೀಯಂ ಬ್ರುವನ್ ಅಂತ ಹೇಳಿ ಪರಮಾತ್ಮನನ್ನ ಮಾತಿನಿಂದ ಮಾತ್ರ ಅಲ್ಲ, ಸ್ತ್ರೀ ಎಂದು ಹೇಳುವವನು ಸರಿಯಾಗಿ ಹೇಳುವುದಿಲ್ಲ ಅಂತ ಅಭಿಪ್ರಾಯ. ಗೊತ್ತಾಯ್ತಿಲ್ಲ? ಏನಂ ಈ ಪರಮಾತ್ಮನನ್ನ ವಾಚ ಸ್ತ್ರೀಯಂ ಇತಿ ಬ್ರುವನ್ ನ ಏನಂ ವೇದ, ಹಿಂಗ ಅಭಿಪ್ರಾಯ. ಅಂದ್ರೆ ಈ ಪರಮಾತ್ಮನನ್ನ ಕೇವಲ ಮಾತಿನಿಂದಲೂ ಕೂಡ ಯಾವನು ಸ್ತ್ರೀ ಅಂತ ಹೇಳ್ತಾನೋ ಅವನು ಸರಿಯಾಗಿ ಹೇಳೋದಿಲ್ಲ ಅಂತ ಅಭಿಪ್ರಾಯ. ಅಂದ್ರೆ ಮಾತಿನಿಂದಲೂ ಪರಮಾತ್ಮನನ್ನ ಸ್ತ್ರೀ ಅಂತ ಅನ್ನಬಾರದ್ರಿ ಅಂತ ಶ್ರುತಿ ಹೇಳಿದ್ದ. ಅಂದ ಮೇಲೆ ಪರಮಾತ್ಮನಿಗೆ ಸ್ತ್ರೀತ್ವವನ್ನ ನಿಷೇಧ ಮಾಡಿದ್ದಾರೆ. ಸರ್ವಥಾ ಸ್ತ್ರೀವಾಚಕವಾದ ಪ್ರಕೃತಿ ಮೊದಲಾದ ಶಬ್ದಗಳು ಪರಮಾತ್ಮನನ್ನ ಹೇಳಿಕೊಡೋದಿಲ್ಲ ಅಂತೆ ಪೂರ್ವ ಪಕ್ಷ. ಅದಕ್ಕೂ ಒಂದು ಬರೆದರು, ನಚ ನಪುಂಸಕಲಿಂಗ ಶಬ್ದ ಪ್ರವೃತ್ತಿವತ ಪರಮಾತ್ಮನೇ ಸ್ತ್ರೀ ಶಬ್ದ ಪ್ರವೃತ್ತಿ. ಇಲ್ಲೊಂದು ಪ್ರಶ್ನೆ ಬರುತ್ತದೆ. ಇಲ್ಲ, ಪರಮಾತ್ಮನಲ್ಲಿ ನಪುಂಸಕಲಿಂಗದ ಶಬ್ದಗಳ ಪ್ರವೃತ್ತಿ ನಾವು ಹೇಳುತ್ತೇವೋ ಇಲ್ಲೋ? ಬ್ರಹ್ಮ ಶಬ್ದ ನಪುಂಸಕಲಿಂಗ, ಹೌದೋ ಇಲ್ಲೋ? ಕಂ ಬ್ರಹ್ಮ, ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ, ತದೇವ ಬ್ರಹ್ಮ ಪರಮಂ ಕವೀನಾಂ ತದೇವ ಬ್ರಹ್ಮ ಅಂತೆ. ಬ್ರಹ್ಮ ಶಬ್ದ ನಪುಂಸಕಲಿಂಗವೇ. ಅನೇಕ ಕಡೆ ನಪುಂಸಕಲಿಂಗದ ಬ್ರಹ್ಮ ಶಬ್ದವನ್ನು ಪರಮಾತ್ಮನಲ್ಲಿ ಪ್ರಯೋಗ ಮಾಡಿದ್ದಾರಲ್ಲ, ಅದೇ ರೀತಿ ಪರಮಾತ್ಮನಲ್ಲಿ ಸ್ತ್ರೀವಾಚಕ ಶಬ್ದಗಳ ಪ್ರಯೋಗವು ಹೇಳಬಹುದಲ್ಲ, ಯಾತಕ್ಕೆ ಬೇಡ ಅಂತೀರಿ ಅಂತ ಪ್ರಶ್ನೆ. ಅಂದ್ರೆ ಹಾಗಲ್ಲ ಅಂದ್ರು ಪೂರ್ವ ಪಕ್ಷಿಗಳು. ನಪುಂಸಕಲಿಂಗದ ಶಬ್ದಗಳ ಪ್ರಯೋಗದಂತೆ ಪರಮಾತ್ಮನಲ್ಲಿ ಸ್ತ್ರೀ ಶಬ್ದದ ಪ್ರಯೋಗ ಹೇಳಲಿಕ್ಕೆ ಬರಲ್ಲ. ಯಾಕೆ? ನಿಯಾಮಕ ವಿಶೇಷಾಭಾವೇನ ಕಲ್ಪನಾ ಅಯೋಗ ಎಂಬ ಮಾತನ್ನು ಹೇಳ್ತಾ ಇತ್ತು. ಅಂದ್ರೆ ನೋಡಿ, ಪರಮಾತ್ಮನಿಗೆ ಸ್ತ್ರೀ ರೂಪ ಇದೆ ಎಂಬುವ ವಿಶೇಷ ಪ್ರಮಾಣ ಇಲ್ಲ ಅಂತ ಹೇಳಿದ್ದ. ಗೊತ್ತಾಯ್ತು ಇಲ್ಲ? ಪರಮಾತ್ಮನಿಗೆ ಸ್ತ್ರೀ ರೂಪ ಇದೆ ಎಂಬುವ ವಿಶೇಷ ಪ್ರಮಾಣ ಇದ್ದರೆ ಸ್ತ್ರೀವಾಚಕವಾದ ಶಬ್ದಗಳು ಪರಮಾತ್ಮನ ಹೇಳಿಕೊಡ್ತವೆ ಅಂತ ಅನುಭವದಾಗಿತ್ತು. ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಛಾಂದೋಗ್ಯೋಪನಿಷತ್ತು ಮೊದಲಾದವುಗಳಲ್ಲಿ ಯಾವ ರೀತಿ ಬ್ರಹ್ಮನಲ್ಲಿ ನಪುಂಸಕಲಿಂಗದ ಬ್ರಹ್ಮಶಬ್ದ ಪ್ರಯೋಗ ಹೇಳಿದ್ದಾರೆ, ಪರಮಾತ್ಮನಿಗೆ ಪರಬ್ರಹ್ಮ, ಬ್ರಹ್ಮ ಎಂಬ ರೂಪವೇ ಇದೆ. ಆ ರೀತಿ ಇಲ್ಲಿಯೂ ಕೂಡ ಸ್ತ್ರೀಲಿಂಗದ ರೂಪಗಳು ಪರಮಾತ್ಮನಿಗೆ ಉಂಟು ಎಂಬ ವಿಷಯದಲ್ಲಿ ಯಾವುದೇ ವಿಧವಾದ ವಿಶೇಷ ಪ್ರಮಾಣ ಇಲ್ಲ. ಅಂದ ಮೇಲೆ ನಪುಂಸಕಲಿಂಗದ ಶಬ್ದದ ಪ್ರವೃತ್ತಿಯಂತೆ ಸ್ತ್ರೀಲಿಂಗ ಶಬ್ದಗಳ ಪ್ರವೃತ್ತಿನೂ ಪರಮಾತ್ಮನಲ್ಲಿ ಆಗುತ್ತದೆ ಅಂತ ಸರ್ವತಾ ಹೇಳಲಿಕ್ಕಾಗೋದಿಲ್ಲ ಅಂತ ಪೂರ್ವ ಪಕ್ಷ. ಮತ್ತೆ ಪ್ರಶ್ನೋತ್ತರ ಮುಂದೆ, ನಚ ಅಸ್ತಿ ಅಸ್ತ್ರೀಭೂತಸ್ಯಾಪಿ ಸ್ತ್ರೀ ನಿಯಾಮಕತ್ವೇನ ತತ್ಶಬ್ದ ವಾಚ್ಯತಾ ಉಪಪತ್ತಿ. ಸರಿ, ಪರಮಾತ್ಮ ಸ್ತ್ರೀಲಿಂಗದ ರೂಪವುಳ್ಳವನಲ್ಲ, ಬೇಡ. ಅಂದ್ರೆ ಪರಮಾತ್ಮ ಸ್ತ್ರೀ ಅಲ್ಲ, ಅಸ್ತ್ರೀಭೂತಸ್ಯಾಪಿ ಪರಮಾತ್ಮನಃ ಅಂತ ಅಭಿಪ್ರಾಯ. ಹೌದು, ಪರಮಾತ್ಮ ಅವನು ಸ್ತ್ರೀ ಅಲ್ಲ. ಸ್ತ್ರೀ ಅಲ್ಲದೆ ಹೋದರೂ ಸ್ತ್ರೀಯರಿಗೆ ಪರಮಾತ್ಮ ನಿಯಾಮಕ ಆಗಿದ್ದಾನೆ ಎಂಬುವ ಅರ್ಥದಲ್ಲಿ ಸ್ತ್ರೀಲಿಂಗ ಶಬ್ದಗಳ ಪ್ರವೃತ್ತಿ ಪರಮಾತ್ಮನಲ್ಲಿ ಹೇಳಬಹುದಲ್ಲ. ಸ್ತ್ರೀ ನಿಯಾಮಕತ್ವೇನ, ಸ್ತ್ರೀಯರಿಗೆ ಪರಮಾತ್ಮ ನಿಯಾಮಕ
ಆದ್ರಿಂದ ಪರಮಾತ್ಮನಿಗೆ ಸ್ತ್ರೀಲಿಂಗ ಶಬ್ದ ವಾಚ್ಯತ್ವ ಯಾಕೆ ಹೇಳಬಾರದು? ನಿಯಾಮಕರಾದ್ದರಿಂದ, ಸ್ತ್ರೀಯರಿಗೆ ನಿಯಾಮಕನಾದ್ದರಿಂದ ಸ್ತ್ರೀಲಿಂಗದ ಶಬ್ದಗಳಿಂದ ಈ ಪ್ರಕೃತಿ ಮಹಾಲಕ್ಷ್ಮಿ ತಗೊಳ್ರಿ. ಅದಿತಿ ದೇವಿಯರು, ಸ್ತ್ರೀ ಅಂದ್ರೆ ಎಲ್ಲ ಸ್ತ್ರೀಯರು. ಹೀಗೆ ಆ ಎಲ್ಲಾ ಸ್ತ್ರೀಯರಿಗೂ ನಿಯಾಮಕನಾದ್ದರಿಂದ ಪರಮಾತ್ಮ ಸ್ತ್ರೀ ಶಬ್ದ ವಾಚ್ಯ ಅಂತ ಹೇಳೋಣ ಅಂದ್ರೆ ಇತಿ ನಚ ಉಪಪತ್ತಿ, ಇದು ಸರಿಯಾಗೋದಿಲ್ಲ ಅಂದ್ರು. ಯಾತಕ್ಕೆ? ಸ್ತ್ರೀಗೆ ನಿಯಾಮಕನಾದ್ದರಿಂದ ಸ್ತ್ರೀ ಶಬ್ದ ವಾಚ್ಯನಾಗಿದ್ದಾನೆ ಪರಮಾತ್ಮ ಅಂತ ಹೇಳೋದಾದ್ರೆ, ಈಗ ಹೆಂಡತಿಗೆ ಗಂಡ ನಿಯಾಮಕ ವ್ಯವಹಾರದಲ್ಲಿ ಇದೆ. ಹೆಂಡತಿಗೆ ಗಂಡ ನಿಯಾಮಕ. ಹೆಂಡತಿಗೆ ಗಂಡ ನಿಯಾಮಕ ಅಂದ ಮಾತ್ರಕ್ಕೆ ಹೆಂಡತಿಯನ್ನ ಹೇಳುವ ಭಾರ್ಯ ಎಂಬ ಶಬ್ದ ಗಂಡನಿಗೆ ಹೇಳತೇವ? ಭಾರ್ಯ ಎಂಬುವ ಶಬ್ದದಿಂದ ಗಂಡನನ್ನ ವ್ಯವಹಾರ ಮಾಡಬೇಕು. ಭಾರ್ಯಾ ಶಬ್ದದಿಂದ ಗಂಡನನ್ನ ವ್ಯವಹಾರ ಹೆಂಗ್ ಮಾಡೋದು ಅಂದ್ರೆ, ಭಾರ್ಯೆಗೆ ಹೆಂಡತಿಗೆ ಗಂಡ ನಿಯಾಮಕ ಎಂಬುವ ಅರ್ಥದಲ್ಲಿ ಭಾರ್ಯಾ ಶಬ್ದದ ಪ್ರಯೋಗ. ಭಾರ್ಯಾ ಶಬ್ದದಿಂದ ಗಂಡ ಹೇಳಲ್ಪಡ್ತಾನೆ ಅಂತಂತೇವ? ಅಲ್ಲಿಕ್ಕಾಗೋದಿಲ್ಲ ತಾನೇ. ಅದೇ ರೀತಿ ಭೃತ್ಯರಿಗೆ ನಿಯಾಮಕ ರಾಜ. ರಾಜ ಭೃತ್ಯರಿಗೆ ನಿಯಾಮಕನಾದ ಮಾತ್ರಕ್ಕೆ ರಾಜನನ್ನೇ ಭೃತ್ಯ ಎಂಬ ಶಬ್ದದಿಂದ ಕರೀತೇವ? ಅಥವಾ ಅನೇಕ ಜಡ ಪದಾರ್ಥಗಳಿಗೆ ನಿಯಾಮಕರಾಗಿದ್ದಾರೆ ರಾಜರು ಎಲ್ಲರೂ ಕೂಡ. ಆ ಜಡ ಪದಾರ್ಥಗಳ ಹೆಸರಿನಿಂದ ರಾಜರನ್ನ ಕರೆಯಬಹುದಾ? ಇಲ್ಲ, ಕಂಡಿಲ್ಲ ಜಗತ್ತಿನಲ್ಲಿ. ನಿಯಾಮಕರಾಗಿರ್ಬಹುದು. ಸ್ತ್ರೀಯರಿಗೆ ನಿಯಾಮಕನಾದ ಮಾತ್ರಕ್ಕೆ ಅಂದ್ರೆ ಆಯಾ ಸ್ತ್ರೀಯರಿಗೆ ಅವರವರ ಹೆಂಡಂದ್ರಿಗೆ ಅವರವರು ನಿಯಾಮಕರು ಅಂತ. ಪತಿರೇವ ಗುರು ಸ್ತ್ರೀಣಾಂ ಪ್ರಮಾಣಗಳಿದೆ. ಗಂಡನೇ ಹೆಂಡತಿಗೆ ಮುಖ್ಯವಾಗಿ ಗುರು ಅಂತ ಹೇಳ್ತಾರೆ. ಹಾಗೆ ಹೆಂಡತಿಗೆ ಗಂಡ ನಿಯಾಮಕರಾದರೂ ಕೂಡ ಹೆಂಡತಿಯನ್ನು ಹೇಳಿಕೊಡುವ ಭಾರ್ಯ ಎಂಬುವ ಶಬ್ದದಿಂದ ಪರಮಾತ್ಮನನ್ನ ಕರೆಯಲಿಕ್ಕೆ ಯಾರೋ ಭಾರ್ಯ ಎಂಬುವ ಶಬ್ದದಿಂದ ಗಂಡನನ್ನು ಕರೆಯೋದಿಲ್ಲ. ಹಾಗೆ ಸ್ತ್ರೀಯರಿಗೆ ಪರಮಾತ್ಮ ನಿಯಾಮಕನಾದರೂ ಕೂಡ ಪರಮಾತ್ಮನಿಗೆ ಸ್ತ್ರೀವಾಚಕ ಶಬ್ದ ವಾಚ್ಯತ್ವ ಬರೋದಿಲ್ಲ. ವಶೀಕೃತ ಭಾರ್ಯೇಪಿ ಅಂದ್ರೇನು? ಹೆಂಡತಿ ಗಂಡನ ವಶಳಾದರೂ, ಹೆಂಡತಿಗೆ ಗಂಡ ನಿಯಾಮಕನಾದರೂ, ಭರ್ತರಿ ಗಂಡನಲ್ಲಿ ತತ್ ಪ್ರಯೋಗ ಅದರ್ಶನಾತ್ ಸ್ತ್ರೀ ಶಬ್ದದ ಪ್ರಯೋಗ ಗಂಡನಲ್ಲಿ ಭಾರ್ಯ ಎಂಬ ಶಬ್ದದ ಪ್ರಯೋಗ ಇಲ್ಲ ಅಂತ ಅಭಿಪ್ರಾಯ. ಇದಾದ ಮೇಲೆ ಒಂದು ಪ್ರಶ್ನೆ, ಇಲ್ರಿ ಪರಮಾತ್ಮ ಸ್ತ್ರೀ ಶಬ್ದಗಳಿಂದ ವಾಚ್ಯನ ಅಲ್ಲ ಅಂತಾಗೋದಾದ್ರೆ ಸರ್ವ ಶಬ್ದ ವಾಚ್ಯ ಎಂಬುವ ಶ್ರುತಿ ವಿರೋಧ ಬರ್ತದಲ್ಲ, ತತ್ವ ಸಮನ್ವಯಾತ್ ಓಂ ಎಂಬುವ ಸೂತ್ರದ ವಿರೋಧ ಬರ್ತದಲ್ಲ ಅಂತ ಪ್ರಶ್ನೆ ಮಾಡಬೇಕು. ನಾಮಾನಿ ಸರ್ವಾಣಿ ಯಮಾಭಿಶಂತಿ, ಸರ್ವಾಣಿ ನಾಮಾನಿ ಯಂ ಆವಿಶಂತಿ ಶ್ರುತಿ ಇದೆ. ಎಲ್ಲ ನಾಮಗಳು ಪರಮಾತ್ಮನನ್ನ ಹೇಳಿಕೊಡ್ತವೆ. ಅದು ಸ್ತ್ರೀವಾಚಕ ನಾಮಗಳಾಗಿರ್ಬೋದು, ಪುರುಷವಾಚಕ ನಾಮಗಳು, ನಪುಂಸಕಲಿಂಗವಾಚಕ ನಾಮಗಳು, ಯಾವುದೇ ಆಗಿರಲಿ. ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಲ್ಲ ನಾಮಗಳು ಪರಮಾತ್ಮನ ಹೇಳಿಕೊಡ್ತವೆ ಅಂತ ಪ್ರಮಾಣ ಉಂಟಲ್ಲ. ಆ ಪ್ರಮಾಣದ ವಿರೋಧ ಬರುತ್ತದೆ. ಪರಮಾತ್ಮ ಸ್ತ್ರೀ ಶಬ್ದ ವಾಚ್ಯನಲ್ಲ ಅಂತಂದರೆ, ಹಾಗೆ ಹೇಳಿದ್ರೆ ನಾಮಾನಿ ಸರ್ವಾಣಿ ಇತ್ಯಾದಿ ವಿರೋಧ ಇತಿ ನಚ ನಾಮಾನಿ ಸರ್ವಾಣಿ ಇತ್ಯಾದಿ ವಿರೋಧ. ಈ ವಾಕ್ಯ ಅಂದ್ರೆ ನಾಮಾನಿ ಸರ್ವಾಣಿ ಎಂಬ ಶ್ರುತಿಯ ವಿರೋಧವೂ ಕೂಡ ಸರ್ವತಾ ಬರೋದಿಲ್ಲ. ಯಾತಕ್ಕೆ ಅಂದ್ರೆ ಉಕ್ತನ್ಯಾಯೇನ ತತ್ಸಂಕೋಚ ಉಪಪತ್ತೇ, ನಾಮಾನಿ ಸರ್ವಾಣಿ ಯಮಾವಿಶಂತಿ ಎಂಬ ಶ್ರುತಿಗೇನೆ ಅರ್ಥ ಸಂಕೋಚ ಮಾಡಬೇಕು. ಯಾಕೆ ಅಂದ್ರೆ ಪರಮಾತ್ಮನಲ್ಲಿ ಸ್ತ್ರೀಲಿಂಗತ್ವ ಇಲ್ಲ. ಸ್ತ್ರೀಲಿಂಗತ್ವ ಇಲ್ಲ ಅಂದಮೇಲೆ ಸ್ತ್ರೀ ಶಬ್ದದಿಂದ ಪರಮಾತ್ಮ ವಾಚ್ಯನಾಗೋದಿಲ್ಲ. ಅಂದ್ರೆ ಭಗವಾನ್ ನ ಪ್ರಕೃತ್ಯಾದಿ ಶಬ್ದವಾಚ್ಯ ಕುತಃ ಸ್ತ್ರೀಲಿಂಗತ್ವ ಅಭಾವಾತ್ ಅಂತ ಹೇತು. ಈ ಒಂದು ಯುಕ್ತಿಯಿಂದಲೇನೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ಎಂಬ ಶ್ರುತಿ ವಾಕ್ಯಕ್ಕೂ ಕೂಡ ನಾವು ಅರ್ಥ ಸಂಕೋಚ ಮಾಡಬೇಕ್ರಿ. ಎಲ್ಲ ನಾಮಗಳು ಪರಮಾತ್ಮನನ್ನು ಹೇಳಿಕೊಡ್ತವೆ ಅಂದ್ರೆ ಅಭಿಪ್ರಾಯ ಏನು? ಪುರುಷವಾಚಕವಾದ ಎಲ್ಲ ನಾಮಗಳು ಪರಮಾತ್ಮನನ್ನು ಹೇಳಿಕೊಡ್ತವಂತ ಅರ್ಥ. ಅದಕ್ಕೆ ಸ್ತ್ರೀವಾಚಕವಾದ ಶಬ್ದಗಳು ಕೂಡ ಪರಮಾತ್ಮನ ಹೇಳಿಕೊಡ್ತವಂತ ಅರ್ಥ ಮಾಡಲೇಬಾರದು ಅಂದ್ರು. ಉಕ್ತ ನ್ಯಾಯೇನ, ನಾವು ಹೇಳಿದ
ನ್ಯಾಯದಂತೆ ಯುಕ್ತಿ ವಿರೋಧ ಇರೋದ್ರಿಂದ ಪರಮಾತ್ಮನಲ್ಲಿ ಸ್ತ್ರೀಲಿಂಗತ್ವ ಇಲ್ಲ. ಆದ್ದರಿಂದ ಸ್ತ್ರೀವಾಚಕ ಶಬ್ದಗಳಿಂದ ಪರಮಾತ್ಮ ಹೇಳಲ್ಪಡಲ್ಲ. ಆದ್ರಿಂದ ನಾಮಾನಿ ಸರ್ವಾಣಿ ಯಮಾವಿಶಂತಿ ಎಂಬುವ ಶ್ರುತಿಗೆ ಪುರುಷವಾಚಕ ಶಬ್ದಗಳು, ಪುರುಷವಾಚಕ ಎಲ್ಲ ಶಬ್ದಗಳು ಪರಮಾತ್ಮನನ್ನ ಹೇಳಿಕೊಡ್ತವೆ ಅಂತ ಇಷ್ಟೇ ಅರ್ಥ ಮಾಡಬೇಕು. ಎಲ್ಲ ಶಬ್ದಗಳು ಅಂದ್ರೆ ಪುರುಷವಾಚಕ ಎಲ್ಲ ಶಬ್ದಗಳು ಅಂತ ಈ ರೀತಿಯಾಗಿ ನಾವು ಅರ್ಥವನ್ನ ಮಾಡಬೇಕು ಅಂಬೋದನ್ನು ಹೇಳ್ತಾ ಇದ್ದಾರೆ. ಉಕ್ತ ನ್ಯಾಯೇನ ತತ್ಸಂಕೋಚ ಉಪಪತ್ತಿ. ಅತಃ ಕೊನೆಗೇನಾಯ್ತು? ಪೂರ್ವ ಪಕ್ಷಿಗಳಂತಾರೆ ಅತಃ ಪ್ರಕೃತ್ಯಾದಿ ಶಬ್ದಾನಾಂ ಪರಮಾತ್ಮವಾಚಿತ್ವ ಅಭಾವಾತ್. ಆದ್ದರಿಂದ ಪ್ರಕೃತ್ಯಾದಿ ಶಬ್ದಗಳು ಅವು ಪರಮಾತ್ಮವಾಚಿ ಅಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರಕೃತ್ಯಾದಿ ಶಬ್ದಗಳು ಸರ್ವಥಾ ಭಗವದ್ವಾಚಿ ಅಲ್ಲ. ಅತಃ ಪ್ರಕೃತ್ಯಾದಿ ಶಬ್ದಾನಾಂ ಪರಮಾತ್ಮವಾಚಿತ್ವ ಅಭಾವಾತ್. ಪ್ರಕೃತ್ಯಾದಿ ಶಬ್ದಗಳು ಸರ್ವಥಾ ಭಗವಂತನನ್ನು ಹೇಳಿಕೊಡೋದಿಲ್ಲ. ಅದನ್ನ ಸಮನ್ವಯ ಸೂತ್ರಂ ಉಪಪನ್ನಮಿತಿ. ಆದ್ದರಿಂದ ಓಂ ತತ್ವ ಸಮನ್ವಯಾತ್ ಓಂ ಎಂಬುವ ಸೂತ್ರದಲ್ಲಿ ಪರಮಾತ್ಮನಲ್ಲೇನೇ ಸಕಲ ಶಬ್ದಗಳ ಸಮನ್ವಯ, ಸಕಲ ಶಬ್ದಗಳು ಭಗವತ್ಪರ ಅಂತೇನು ಹೇಳಿದ್ದೀರಿ, ಆ ಸಮನ್ವಯ ಸೂತ್ರ ಅದೇ ಯುಕ್ತವಲ್ಲ ಅಂತ ಅಭಿಪ್ರಾಯ ಪೂರ್ವ ಪಕ್ಷ. ಭಗವಂತ ಸರ್ವಥಾ ಸಕಲ ಶಬ್ದ ವಾಚ್ಯನಲ್ಲ ಅಂತೆ ಪೂರ್ವ ಪಕ್ಷ ಬಂತು. ಅದಕ್ಕೆ ಆಚಾರ್ಯ ಹೇಳ್ತಾರೆ ಸಿದ್ಧಾಂತ ಯತ್ ಸೂತ್ರಮವತಾರಯತಿ. ಸಿದ್ಧಾಂತವನ್ನು ಹೇಳ್ತಾ ಸೂತ್ರಕ್ಕೆ ಅವತರಣಿಕೆಯನ್ನು ಕೊಟ್ಟು ಆಚಾರ್ಯರು ಈ ಪ್ರಕೃತ್ಯಧಿಕರಣದಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸ್ತ್ರೀ ಶಬ್ದ ಇತಿ ಏನು ನೋಡಿ, ಭಾಷ್ಯ ಮತ್ತು ಸೂತ್ರಾರ್ಥವನ್ನು ನೋಡೋಣ. ಹೇಳಿ. ಸ್ತ್ರೀ ಶಬ್ದ ಅಪಿ ತಸ್ಮಿನ್ನೇವ ಇತ್ಯಾಹ. ಆಚಾರ್ಯರ ಉತ್ತರ ಮೊದಲು ನೇರವಾಗಿ ಸ್ತ್ರೀ ಶಬ್ದಗಳು ಕೂಡ ತಸ್ಮಿನ್ನೇವ ಆ ಪರಮಾತ್ಮನಲ್ಲೇ ಪ್ರಯೋಗ ಉಳ್ಳದ್ದಾಗಿವೆ. ಸ್ತ್ರೀ ಶಬ್ದಗಳು ಕೂಡ ಭಗವಂತನನ್ನೇ ಹೇಳಿಕೊಡ್ತಾ ಇವೆ. ಅಂದ್ರೆ ಸ್ತ್ರೀ ಶಬ್ದಗಳಿಂದಲೂ ಕೂಡ ಪರಮಾತ್ಮನೇ ವಾಚ್ಯನಾಗಿದ್ದಾನೆ. ಸ್ತ್ರೀ ಶಬ್ದಗಳು ಕೂಡ ಭಗವದ್ವಾಚಕವೇ ಆಗಿವೆ. ಎಲ್ಲ ಒಂದೇ ಅರ್ಥ, ಅನೇಕ ರೀತಿ ಹೇಳಬಹುದು. ಆದ್ದರಿಂದ ಸ್ತ್ರೀ ಶಬ್ದ ಅಪಿ ತಸ್ಮಿನ್ನೇವ ಇತ್ಯಾಹ, ಪರಮಾತ್ಮನನ್ನೇ ಹೇಳಿಕೊಡ್ತಾ ಇವೆ ಅಂತ ಅಭಿಪ್ರಾಯ. ಸೂತ್ರ ಹೇಳಿ. ಓಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತು. ಏನರ್ಥ ಗೊತ್ತಾ? ಪ್ರಕೃತಿಶ್ಚ, ಪ್ರಕೃತಿಶ್ಚ ಶಬ್ದ ಇದೆ. ಪ್ರಕೃತಿ ಶಬ್ದ ವಾಚ್ಯನಾದವನು ಕೂಡ ಆ ಪರಮಾತ್ಮನೇ. ಪ್ರಕೃತಿ ಶಬ್ದ ಸ್ತ್ರೀಲಿಂಗದ ಶಬ್ದವಾದರೂ ಪ್ರಕೃತಿಶ್ಚ, ಆ ಪ್ರಕೃತಿ ಶಬ್ದ ವಾಚ್ಯನಾದವನೂ ಪರಮಾತ್ಮನೇ. ಯಾತಕ್ಕೆ? ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್. ಪ್ರತಿಜ್ಞಾ, ಪ್ರತಿಜ್ಞೆ ಮತ್ತು ದೃಷ್ಟಾಂತಕ್ಕನುಗುಣವಾಗಿ, ಪ್ರತಿಜ್ಞೆ ಮತ್ತು ದೃಷ್ಟಾಂತಗಳಿಗೆ ಅನುಗುಣವಾಗಿ ಪ್ರಕೃತಿ ಶಬ್ದ ವಾಚ್ಯನಾದವನು ಕೂಡ ಪರಮಾತ್ಮನೇ ಅಂತ ಹೇಳಿದಂತಾಯಿತು ಸೂತ್ರಾರ್ಥ. ಇದ್ರ ವಿವರಣೆ ಮತ್ತೆ ನೋಡೋಣ. ಮುಂದೆ ಹೇಳ್ತಾರೆ ಏವಂ ಪ್ರಾಪ್ತಂ ಪೂರ್ವಪಕ್ಷಂ ಪ್ರತಿಕ್ಷೇಪ್ತುಂ. ಈ ರೀತಿ ಹಿಂದೆ ಹೇಳಿದಂತೆ ಪ್ರಕೃತಿ ಮೊದಲಾದ ಶಬ್ದಗಳು ಅವು ಸ್ತ್ರೀಲಿಂಗ ಶಬ್ದಗಳಾದ್ದರಿಂದ ಪರಮಾತ್ಮನನ್ನ ಸರ್ವತಾ ಹೇಳಿಕೊಡೋದಿಲ್ಲ ಅಂತ ಪೂರ್ವಪಕ್ಷ ಬಂದ್ರೆ, ಈ ಬಂದ ಪೂರ್ವಪಕ್ಷವನ್ನ ಪ್ರತಿಕ್ಷೇಪ್ತುಂ ನಿರಾಕರಣೆ ಮಾಡೋದಕ್ಕಾಗಿ ಸ್ತ್ರೀ ಶಬ್ದಾ ಅಪಿ ತಸ್ಮಿನ್ನೇವ ಇತ್ಯಾಹ. ಆಚಾರ್ಯರ ಭಾಷ್ಯದಲ್ಲಿ ಹೇಳಿದ್ರು ಸ್ತ್ರೀ ಶಬ್ದ ಅಪಿ, ಸ್ತ್ರೀ ಶಬ್ದಗಳು ಕೂಡ ತಸ್ಮಿನ್ನೇವ ಅಂದ್ರೇನು? ಪರಮಾತ್ಮನಿ ಪ್ರವರ್ತಂತೆ. ಸ್ತ್ರೀ ಶಬ್ದಗಳು ಕೂಡ ಪರಮಾತ್ಮನಲ್ಲೇ ಪ್ರವೃತ್ತಿ ಉಳ್ಳದ್ದಾಗಿವೆ. ಸ್ತ್ರೀ ಶಬ್ದಗಳು ಕೂಡ ಪ್ರಕೃತಿ ಮೊದಲಾದ ಶಬ್ದಗಳು ಕೂಡ ಭಗವಂತನನ್ನೇ ಹೇಳಿಕೊಡ್ತಾ ಇವೆ. ಇತಿ ಸಾಧಯತಿ ಅತ್ರ ಸೂತ್ರಕಾರ ಇತ್ಯರ್ಥ. ಇಲ್ಲಿ ಸೂತ್ರಕಾರರು ವೇದವ್ಯಾಸ ದೇವರು ಸ್ತ್ರೀಲಿಂಗದ ಶಬ್ದಗಳು ಕೂಡ ಪ್ರಕೃತಿ ಮೊದಲಾದ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳಿಕೊಡ್ತಾ ಇವೆ. ಪ್ರಕೃತಿ ಮೊದಲಾದ ಸ್ತ್ರೀವಾಚಕವಾದ ಶಬ್ದಗಳು ಕೂಡ ಭಗವದ್ವಾಚಕವೇ ಆಗಿವೆ ಎಂಬುದನ್ನು ಸೂತ್ರಕಾರರು ಇಲ್ಲಿ ಸಾಧನೆ ಮಾಡಿ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಓಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತು ಎಂಬುವ ಈ ಸೂತ್ರದಲ್ಲಿ ಇಷ್ಟ ಅಭಿಪ್ರಾಯ. ಸೂತ್ರಂ ವ್ಯಾಚಷ್ಟೇ ಹಂತ ಇತಿ.
ಈ ಸೂತ್ರಕ್ಕೇನೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಹೇಳಿದೆ 24ನೇ ಸೂತ್ರದಿಂದ 28ನೇ ಸೂತ್ರದವರೆಗೂ ಸುಮಾರು ಈ ಪ್ರಕೃತ್ಯಧಿಕರಣದಲ್ಲಿ 5 ಸೂತ್ರಗಳಿವೆ. ಸೂತ್ರಂ ವ್ಯಾಚಷ್ಟೇ ಏನು ಹಂತ ಇತಿ ಆಚಾರ್ಯರ ಭಾಷ್ಯವಾಕ್ಯ ಹೇಳಿ ಅರ್ಥ ತಿಳಿಯೋಣ. ಹಂತಯೇತಮೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ ಸರ್ವಾಣಿ ನಾಮಾನ್ಯಭಿವದಂತಿ ಯಥಾ ನದ್ಯಃ ಸ್ಯಂದಮಾನಾಃ ಸಮುದ್ರಾಯಣಾಃ ಸಮುದ್ರಂ ಅಭಿವಿಶಂತಿ ಏವಮೇವ ಏತಾನಿ ನಾಮಾನಿ ಸರ್ವಾಣಿ ಪುರುಷಂ ಅಭಿವಿಶಂತಿ ಇತಿ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಪ್ರಕೃತಿ ಶಬ್ದವಾಚ್ಯೋಪಿ ಸ ಏವ. ಏನರ್ಥ ನೋಡ್ರಿ. ಹಂತ ಓ ಭಾರಿ ಆಶ್ಚರ್ಯ ಅಂತ ಅಭಿಪ್ರಾಯ. ಆಹಾ ಅಂತೀವಲ್ಲ, ಓಹೋ ಅಂತ ಆಶ್ಚರ್ಯ ಪಡ್ತೇವೋ ಇಲ್ಲ, ಆ ಅರ್ಥದಲ್ಲಿ ಹಂತ ಎಂಬ ಶಬ್ದ. ಹಂತ ಏತಮೇವ ಪುರುಷಂ, ಏತಮೇವ ಪುರುಷಂ ಅಂದ್ರೆ ಈ ಪೂರ್ಣನಾದ ಪರಮಾತ್ಮನನ್ನೇ ಸರ್ವಾಣಿ ನಾಮಾನಿ ಅಭಿವದಂತಿ, ಎಲ್ಲ ನಾಮಗಳು ಕೂಡ ಮುಖ್ಯವಾಗಿ ಹೇಳ್ತಾ ಇವೆ. ಹೇಗೆ? ಇದು ಪ್ರತಿಜ್ಞೆ. ಇದು ಪೂರ್ಣನಾದ ಈ ಪರಮಾತ್ಮನನ್ನೇ ಎಲ್ಲ ನಾಮಗಳು ಹೇಳ್ತಾ ಇವೆ, ಇದು ಪ್ರತಿಜ್ಞೆ. ದೃಷ್ಟಾಂತ ಯಾವುದು ಅಂದ್ರೆ ಯಥಾ ನದ್ಯಃ ಸ್ಯಂದಮಾನಾಃ ಸಮುದ್ರಾಯಣಾಃ ಸಮುದ್ರಂ ಅಭಿವಿಶಂತಿ ಅಂದ್ರೆ ನೋಡಿ, ಸಮುದ್ರವನ್ನೇ ಆಶ್ರಯಿಸಿಕೊಂಡ ಸ್ಯಂದಮಾನಾಃ ನದ್ಯಃ ಉಲ್ಟ ಅನ್ವಯ ಪೂರ್ಣದು. ಸಮುದ್ರಾಯಣಾಃ ಸ್ಯಂದಮಾನಾಃ ನದ್ಯಃ ಸಮುದ್ರವನ್ನೇ ಆಶ್ರಯಿಸಿಕೊಂಡ ಹರಿಯುವ ಎಲ್ಲ ನದಿಗಳು. ಸಮುದ್ರಂ ಅಭಿವಿಶಂತಿ ಸಮುದ್ರವನ್ನು ಕುರಿತೇ ಪ್ರವೇಶ ಮಾಡುತ್ತವೆ, ಸಮುದ್ರದಲ್ಲೇ ಪ್ರವೇಶ ಮಾಡುತ್ತವೆ. ಅದೇ ರೀತಿ ಏವಮೇವ ಏತಾನಿ ಸರ್ವಾಣಿ ನಾಮಾನಿ, ನಾಮಾನಿ ಸರ್ವಾಣಿ, ಇದೇ ರೀತಿ ಎಲ್ಲ ನಾಮಗಳು ಕೂಡ ಪುರುಷಂ ಅಭಿವಿಶಂತಿ ಪರಮಾತ್ಮನನ್ನ ಪ್ರವೇಶ ಮಾಡುತ್ತವೆ. ಎಲ್ಲ ನಾಮಗಳು ಪರಮಾತ್ಮನನ್ನು ಪ್ರವೇಶ ಮಾಡುತ್ತವೆ ಎಂದ ಅರ್ಥ ಏನು? ಎಲ್ಲ ನಾಮಗಳು ಕೂಡ ಭಗವಂತನನ್ನೇ ಹೇಳಿಕೊಡ್ತವೆ. ಸಕಲ ನಾಮಗಳು ಭಗವದ್ವಾಚಕವೇ ಆಗಿವೆ. ಅದು ಸ್ತ್ರೀಲಿಂಗದ ಶಬ್ದವಾಗಿರಬಹುದು, ನಪುಂಸಕಲಿಂಗದ ಶಬ್ದವಾಗಿರಬಹುದು, ಪುಲ್ಲಿಂಗದ ಶಬ್ದವಾಗಿರಬಹುದು. ನಾಮಾನಿ ಸರ್ವಾಣಿ ಪುರುಷಂ ಅಭಿವಿಶಂತಿ ಇತಿ, ಈ ರೀತಿ ಪ್ರತಿಜ್ಞೆ ಮತ್ತು ದೃಷ್ಟಾಂತಕ್ಕೆ ಅನುಗುಣವಾಗಿ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ ಪ್ರಕೃತಿ ಶಬ್ದ ವಾಚ್ಯೋಪಿ ಸಜೇವ, ಆ ಪ್ರಕೃತಿ ಶಬ್ದ ವಾಚ್ಯನಾದವನು ಕೂಡ ಪರಮಾತ್ಮನೇ. ಇಷ್ಟು ಆಚಾರ್ಯರ ಭಾಷ್ಯದ ವಾಕ್ಯ. ಆಚಾರ್ಯರ ಈ ಭಾಷ್ಯ ವಾಕ್ಯಕ್ಕೆ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏನು ನೋಡಿ, ತತ್ವಪ್ರಕಾಶಿಕ ಪ್ರಕೃತ್ಯಾದಿ ಸ್ತ್ರೀ ಶಬ್ದವಾಚ್ಯಶ್ಚ ಈಶ್ವರೋ ಭವತಿ. ಸ್ತ್ರೀಲಿಂಗವಾದ ಪ್ರಕೃತ್ಯಾದಿ ಸ್ತ್ರೀ ಶಬ್ದವಾಚ್ಯರಾದವನು ಕೂಡ ಈಶ್ವರೋ ಭವತಿ, ಪರಮಾತ್ಮನೇ ಆಗತಾನೆ ಅಂತ ಅರ್ಥ. ಯಾತಕ್ಕೆ? ಹಂತಯೇತಮೇವ ಪುರುಷಂ ಇತಿ ಶ್ರುತೌ ಪುರುಷಸ್ಯ ಅಶೇಷನಾಮ ವಾಚ್ಯತಾಂ ಪ್ರತಿಜ್ಞಾಯ. ಹಂತಯೇತಮೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ ಎಂಬುವ ಈ ಒಂದು ಮಾತಿನಲ್ಲಿ, ಶ್ರುತಿ ವಾಕ್ಯದಲ್ಲಿ ಪುರುಷನಿಗೆ ಅಂದ್ರೆ ಪರಮಾತ್ಮನಿಗೇನೇ ಅಶೇಷ ನಾಮ ವಾಚ್ಯತ್ವ, ಎಲ್ಲ ನಾಮಗಳು ಭಗವಂತನನ್ನೇ ಹೇಳಿಕೊಡ್ತವೆ ಅಂತ ಇತಿ ಪ್ರತಿಜ್ಞಾ, ಹಿಂಗೆ ಪ್ರತಿಜ್ಞಾ ಮಾಡಿ ತತ್ರೈವ ನದೀ ಸಮುದ್ರ ದೃಷ್ಟಾಂತಸ್ಯ ಉಕ್ತತ್ವಾತ್, ನದಿಯನ್ನು ಆಶ್ರಯಿಸಿಕೊಂಡ
ಸಮುದ್ರವನ್ನು ಆಶ್ರಯಿಸಿಕೊಂಡ ಹರಿಯುವ ನದಿಗಳೆಲ್ಲವೂ ಹೇಗೆ ಸಮುದ್ರವನ್ನು ಸೇರುತ್ತವೋ ಹಾಗೆ ಸರ್ವನಾಮಗಳು ಭಗವಂತನನ್ನೇ ಆಶ್ರಯಿಸಿಕೊಂಡಿವೆ. ಎಲ್ಲ ನಾಮಗಳು ಭಗವಂತನನ್ನೇ ಹೇಳಿಕೊಡುತ್ತವೆ. ಎಲ್ಲ ನಾಮಗಳು ಭಗವಂತನನ್ನೇ ಹೇಳಿಕೊಡುತ್ತವೆ. ಹೀಗೆ ದೃಷ್ಟಾಂತವನ್ನು ಹೇಳಿದ್ದಾರೆ. ಪ್ರತಿಜ್ಞೆ ಮತ್ತು ದೃಷ್ಟಾಂತವನ್ನು ಹೇಳಿದ್ದಾರೆ ಶ್ರುತಿಯಲ್ಲಿ. ಈ ಶ್ರುತಿಯಲ್ಲಿ ಹೇಳಿದ ಪ್ರತಿಜ್ಞೆ ಮತ್ತು ದೃಷ್ಟಾಂತಕ್ಕನುಗುಣವಾಗಿ ಪ್ರಕೃತ್ಯಾದಿ ಸ್ತ್ರೀ ಶಬ್ದವಾಚ್ಯತಾಮಭ್ಯುಪಗಮೇ, ಪ್ರಕೃತಿ ಮೊದಲಾದ ಸ್ತ್ರೀವಾಚಕವಾದ ಶಬ್ದಗಳು ಕೂಡ ಭಗವದ್ವಾಚಕವೇ ಆಗಿವೆ ಅಂತ ಒಪ್ಪದ್ರೇನೆ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್. ಪ್ರತಿಜ್ಞೆ ಮತ್ತು ದೃಷ್ಟಾಂತ ಎರಡೂ ಕೂಡ ಸರಿ ಹೋಗುತ್ತಾ ಇದೆ. ಪ್ರತಿಜ್ಞೆ ಮತ್ತು ದೃಷ್ಟಾಂತಕ್ಕನುಗುಣವಾಗಿ ಪ್ರಕೃತ್ಯಾದಿ ಸ್ತ್ರೀ ಶಬ್ದ ವಾಚ್ಯರಾದವನೂ ಕೂಡ ಪರಮಾತ್ಮನೇ ಅಂತ ಒಪ್ಪಲೇಬೇಕು. ಅಂದರೆ ಪ್ರಕೃತಿ ಮೊದಲಾದ ಸ್ತ್ರೀ ಶಬ್ದದಿಂದ ಭಗವಂತ ವಾಚ್ಯನಾಗಿದ್ದಾನೆ ಅಂತ ಒಪ್ಪದ್ರೇನೆ ಆ ಪ್ರತಿಜ್ಞೆ ಮತ್ತು ದೃಷ್ಟಾಂತಗಳು ಕೂಡುತ್ತವೆ, ಇಲ್ಲಾಂದ್ರೆ ಇಲ್ಲ. ಅನ್ಯಥಾ ಅದನ್ನು ಒಪ್ಪದೇ ಹೋದ್ರೆ ತದುಪರೋಧಾದಿತಿ ಭಾವ, ಆ ಪ್ರತಿಜ್ಞೆ ಮತ್ತು ದೃಷ್ಟಾಂತಗಳ ವಿರೋಧವೇ ಬರುತ್ತದೆ. ಅನುಪರೋಧ ಅಂತಂದ್ರೆ ಪ್ರತಿಜ್ಞೆ ಮತ್ತು ದೃಷ್ಟಾಂತಗಳ ಅನುಗುಣವಾಗುತ್ತದೆ. ನಾವು ಹೇಳಿದ ಈ ವಿಚಾರ ಪ್ರಕೃತ್ಯಾದಿ ಶಬ್ದವಾಚ್ಯನಾದವರು ಪರಮಾತ್ಮ ಅಲ್ಲ ಅಂದ್ರೆ ಶ್ರುತಿಯಲ್ಲಿ ಹೇಳಿದ ಈ ಪ್ರತಿಜ್ಞಾ ದೃಷ್ಟಾಂತಗಳ ವಿರೋಧ ಬರುತ್ತದೆ. ಪ್ರತಿಜ್ಞಾ ದೃಷ್ಟಾಂತಗಳ ವಿರೋಧ ಬರುತ್ತದೆ. ಅನ್ಯಥಾ ತದನುಪರೋಧಾತಲ್ಲ. ಭಗವಂತನೇ ಸ್ತ್ರೀ ಶಬ್ದ ವಾಚ್ಯ, ಪ್ರಕೃತಿ ಮೊದಲಾದ ಶಬ್ದಗಳಿಂದಲೂ ಭಗವಂತನೇ ವಾಚ್ಯನಾಗಿದ್ದಾನೆ ಅಂತ ಒಪ್ಪದ್ರೇನೆ ಪ್ರತಿಜ್ಞೆ ಮತ್ತು ದೃಷ್ಟಾಂತಗಳು ಸರಿ ಹೋಗುತ್ತದೆ, ಅನುಗುಣವಾಗುತ್ತದೆ. ಒಂದು ವೇಳೆ ಇದನ್ನು ಒಪ್ಪದೇ ಹೋದ್ರೆ ಆ ಪ್ರತಿಜ್ಞಾ ದೃಷ್ಟಾಂತಗಳ ವಿರೋಧ ಬರುತ್ತದೆ ಅಂತ ಅಭಿಪ್ರಾಯ. ಹಂತ ಇತ್ಯಾಸ್ವಾದನೆ, ಇಲ್ಲಿ ಹಂತ ಎಂಬ ಶಬ್ದ ಯಾತಕ್ಕೆ ಹೇಳಿದ್ದಾರೆ ಅಂತಂದ್ರೆ ವಕ್ತೃಗಳು ವಿಷಯವನ್ನು ಆಸ್ವಾದನೆ ಮಾಡ್ತಾ ಇದ್ದವು. ಹಂತ ಓ ಹಾ ಹಾ ಅಂದರೆ ಸ್ತ್ರೀವಾಚಕವಾದ ಶಬ್ದಗಳು ಕೂಡ ಭಗವಂತನನ್ನೇ ಹೇಳಿಕೊಡ್ತಾ ಇವೆ. ಓ ಹೌದೌದು, ಹೇಗೆ? ಎಲ್ಲ ನದಿಗಳು ಸಮುದ್ರವನ್ನೇ ಸೇರುವಂತೆ. ಈ ರೀತಿ ಆ ವಿಷಯವನ್ನ ನಿಜವಾಗಲೂ ಸಜ್ಜನರು ಜ್ಞಾನಿಗಳು ಆಸ್ವಾದನೆ ಮಾಡ್ತಾ ಇದ್ದಾರೆ ಎಂಬ ಅರ್ಥದಲ್ಲಿ ಹಂತ ಅಂತ ಹೇಳ್ತಾ ಇದ್ದಾರೆ. ಹಂತ ಇತ್ಯಾಸ್ವಾದನೆ. ಪ್ರಕೃತಿ ಪದಂ ಅನ್ಯೋಪಲಕ್ಷಕಂ, ಪ್ರಕೃತಿ ಮೊದಲಾದ ಸ್ತ್ರೀವಾಚಕವಾದ ಶಬ್ದಗಳು. ಇಲ್ಲಿ ಪ್ರಕೃತಿ ಎಂಬ ಒಂದೇ ಶಬ್ದ ಇದೆ. ಪ್ರಕೃತಿ ಎಂಬ ಒಂದೇ ಶಬ್ದ ದೇವರನ್ನು ಹೇಳಿಕೊಡ್ತದೆ, ಹಾಗೆ ಅರ್ಥ ಅಲ್ರಿ. ಪ್ರಕೃತಿ ಅಂದ್ರೆ ಪ್ರಧಾನವಾದದ್ದು, ಅದಕ್ಕೆ ಅದನ್ನು ಹೇಳಿದ್ದೇವೆ. ಪ್ರಕೃತಿ, ಸ್ತ್ರೀ, ಅದಿತಿ, ಯಾವುದೇ ಶಬ್ದ ಆಗಿರಬಹುದು. ನಾರಾಯಣಿ ಇರಬಹುದು, ಮೋಹಿನಿ ಇರಬಹುದು. ಎಲ್ಲಾ ಸ್ತ್ರೀವಾಚಕವಾದ ಶಬ್ದಗಳನ್ನು ಉಪಲಕ್ಷಣತೆಯ ಸ್ವೀಕಾರ ಮಾಡಬೇಕು. ಅದಕ್ಕೆ ಪ್ರಕೃತಿ ಶಬ್ದ ಹೇಳಿದ. ಪ್ರಕೃತಿ ಪದಂ ಅನ್ಯೋಪಲಕ್ಷಕಂ ಪ್ರಧಾನ ಸ್ತ್ರೀ ನಾಮತ್ವಾತ ತದ್ಗ್ರಹಣಂ. ಹಾಗಾದ್ರೆ ಪ್ರಕೃತಿ ಶಬ್ದವನ್ನೇ ಮೊದಲು ಯಾಕೆ ಹೇಳಿದ್ದಾರೆ ಅಂದ್ರೆ ಅದು ಪ್ರಧಾನವಾಗಿ ಸ್ತ್ರೀ ಅಂದ್ರೆ ಪ್ರಧಾನ ಸ್ತ್ರೀ, ಸ್ತ್ರೀಯರಲ್ಲಿ ಅತೀ ಪ್ರಧಾನಳು, ನಿತ್ಯ ಮುಕ್ತಳು, ಅಕ್ಷರ ಪುರುಷಳು, ಸರ್ವಜ್ಞಳು, ಅದು ಮಹಾಲಕ್ಷ್ಮಿ. ಪ್ರಧಾನಳಾದ ಮಹಾಲಕ್ಷ್ಮಿಯನ್ನ ಹೇಳಿಕೊಡುವ ಶಬ್ದ ಪ್ರಧಾನ ಶಬ್ದ ಪ್ರಕೃತಿ ಎಂಬ ಶಬ್ದ. ಅದಕ್ಕೆ ಅದನ್ನು ಹೇಳಿದ್ದೇವೆ. ಅಂದರೆ ಸಕಲ ಸ್ತ್ರೀವಾಚಕ ಶಬ್ದಗಳಲ್ಲಿ ಪ್ರಧಾನವಾದದ್ದು ಪ್ರಕೃತಿ, ಲಕ್ಷ್ಮಿಯನ್ನು ಹೇಳಿಕೊಡೋ ಶಬ್ದ. ಪ್ರಧಾನವಾದ ಪ್ರಕೃತಿ ಶಬ್ದವೇ ಭಗವಂತನನ್ನು ಹೇಳಿಕೊಟ್ಟ ಮೇಲೆ ಇನ್ನು ಎಲ್ಲಾ ಶಬ್ದಗಳು ಕೂಡ ಅವಶ್ಯವಾಗಿ ಸ್ತ್ರೀವಾಚಕವಾದ ಶಬ್ದಗಳು ಭಗವಂತನನ್ನು ಹೇಳಿಕೊಡುತ್ತವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಷ್ಟು ಒಂದನೆಯ ಸೂತ್ರದ ವಿಚಾರ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಯುಕ್ತ್ಯಂತರೇಣ ಹರೇ ಪ್ರಕೃತಿ ಶಬ್ದ ವಾಚ್ಯತಾಂ ಪ್ರತಿಪಾದಯತ್ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೆ ಅಭಿಧ್ಯೇತಿ. 25ನೇ ಸೂತ್ರಕ್ಕೆ ಅವತರಣಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಯುಕ್ತಿಯಿಂದಲೂ ಕೂಡ ಶ್ರೀಹರಿಯೇ ಪ್ರಕೃತಿ ಶಬ್ದ ವಾಚ್ಯನಾಗಿದ್ದಾನೆ ಎಂಬ ವಿಚಾರವನ್ನು ಪ್ರತಿಪಾದನೆ ಮಾಡ್ತಾ ಆಚಾರ್ಯರು ಸೂತ್ರವನ್ನು ಉಪನ್ಯಾಸ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಭಿಧ್ಯೇತಿ ಅಂದ್ರು ಏನು? ಸೂತ್ರ ಹೇಳಿ. ಓಂ ಅಭಿಧ್ಯೋಪದೇಶಾಚ್ಚ ಓಂ ಅಭಿಧ್ಯಾ
ಉಪದೇಶಾಚ್ಚ ಅಂತ ಪದಚ್ಛೇದ. ಅವಿದ್ಯಾ ಅಂದ್ರೆ ಇಲ್ಲಿ ಈಶ್ವರ ಇಚ್ಛಾ ಅಂದ್ರೆ ಅವಿದ್ಯೋಪದೇಶಾಚ್ಚ. ಇಲ್ಲಿ ಪ್ರಕೃತಿ ಅಂದ್ರೆ ಇದು ಸ್ತ್ರೀವಾಚಕವಾದ ಶಬ್ದ. ಸ್ತ್ರೀವಾಚಕವಾದ ಶಬ್ದ ಭಗವಂತನನ್ನು ಹೇಗೆ ಹೇಳಿಕೊಡ್ತದೆ ಅಂತ ಪ್ರಶ್ನೆ ಮಾಡಿದರೆ ನೋಡಿ, ಪ್ರಕೃತಿ ಎಂಬುದು ಇಲ್ಲಿ ಕೇವಲ ಸ್ತ್ರೀಯರನ್ನ ಲಕ್ಷ್ಮಿಯನ್ನ ಮಾತ್ರ ಹೇಳಿಕೊಡುವ ಶಬ್ದ. ಪ್ರಕೃತಿ ಅಂದ್ರೆ ಈ ಪ್ರಕೃತಿಯನ್ನ ಹೇಳಿಕೊಡುವ ಶಬ್ದ ಅಂತ ಅಭಿಪ್ರಾಯ ಅಲ್ಲ. ಇಲ್ಲಿ ಪ್ರಕೃತಿ ಎಂಬ ಶಬ್ದದಿಂದ ಈಶ್ವರನ ಇಚ್ಛಾ ಅಂತ ಉಪದೇಶ ಮಾಡಿದ್ದ. ಪ್ರಕೃತಿ ಅಂದ್ರೇನು? ಈಶ್ವರನ ಇಚ್ಛೆ ಅಂತ ಇಲ್ಲಿ ಹೇಳಿದ್ದರಿಂದ ಅವಿದ್ಯಾ ಅಂದ್ರೆ ಈಶ್ವರೇಚ್ಛ, ಅವಿದ್ಯೋಪದೇಶಾಚ್ಛ. ಇಲ್ಲಿ ಪ್ರಕೃತಿ ಎಂಬ ಶಬ್ದದಿಂದ ಅವಿದ್ಯಾ ಈಶ್ವರನ ಇಚ್ಛಾ ಅಂಬೋದನ್ನೇ ಹೇಳಿದ್ದಾರೆ. ಆದ್ರಿಂದ ಈಶ್ವರನ ಇಚ್ಛಾ, ಈಶ್ವರ ಎಂಬ ಅರ್ಥದಲ್ಲೇನೆ ಇಲ್ಲಿ ಪ್ರಕೃತಿ ಶಬ್ದ ಇದೆ. ಅವಿದ್ಯೋಪದೇಶಾಚ್ಛ, ಅವಿದ್ಯಾ ಈಶ್ವರನ ಇಚ್ಛೆಯನ್ನ ಪ್ರಕೃತಿ ಶಬ್ದದಿಂದ ಇಲ್ಲಿ ಹೇಳಿದ್ದರಿಂದ ಉಪದೇಶಾಚ್ಚ ಅಂದ್ರೆ ಆ ಪರಮಾತ್ಮನನ್ನ ಅವಿದ್ಯಾ ಎಂದು ಉಪದೇಶ ಮಾಡಿದ್ದರಿಂದ ಬ್ರಹ್ಮನೇ ಪ್ರಕೃತಿ, ಇಲ್ಲಿ ಬ್ರಹ್ಮನೇ ಪ್ರಕೃತಿ ಅಂತ ಅಭಿಪ್ರಾಯ. ಈ ವಿಚಾರದಲ್ಲೇನೆ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಏನ್ ತಿಳಿಸಿಕೊಡ್ತಾ ಇದ್ದಾರೆ? ಮಾಯಾಂತು ಪ್ರಕೃತಿಂ ವಿದ್ಯಾತ್ ಹೇಳಿ. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಶ್ವೇತಾಶ್ವರ ಉಪನಿಷತ್ತು ಅಂತ ಹೇಳೋದುಂಟು. ಏನು ಇಲ್ಲಿ ಪ್ರಕೃತಿ ಅಂದ್ರೆ ಈಶ್ವರನ ಮಾಯೆ, ಈಶ್ವರನ ಇಚ್ಛೆ. ಅದನ್ನ ಪ್ರಕೃತಿ ಶಬ್ದದಿಂದ ಹೇಳ್ತಾ ಇದ್ದಾರೆ ಉಪನಿಷತ್ತುಗಳಲ್ಲೇ. ಅಂದ್ರೆ ಪ್ರಕೃತಿ ಅಂದ್ರೆ ಮಾಯ, ಮಾಯಿ ಆದವನು ಅಂದ್ರೆ ಅದು ಪರಮಾತ್ಮ. ಮಾಯಿ ಪರಮಾತ್ಮ, ಮಾಯಾ ಅಂದ್ರೆ ಪರಮಾತ್ಮನ ಇಚ್ಛಾ. ಈ ಅರ್ಥದಲ್ಲಿ ಪ್ರಕೃತಿ ಶಬ್ದವನ್ನು ನಾವು ತೆಗೆದುಕೊಳ್ಳಬೇಕು ಅಂತ ಅಭಿಪ್ರಾಯ. ಇದಕ್ಕೆ ಆಚಾರ್ಯರು ಪ್ರಮಾಣ ವಾಕ್ಯ ಕೊಟ್ಟು ಮತ್ತೆ ಹೇಳ್ತಾ ಇದ್ದಾರೆ. ಏನು? ಮಹಾಮಾಯೇತ್ಯ ವಿದ್ಯೇತಿ ನಿಯತಿರ್ಮೋಹಿನೀತಿ ಚ ಪ್ರಕೃತಿರ್ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಇತಿ ವಚನಾತ್ ತದಭಿಧ್ಯೈವ ಪ್ರಕೃತಿ ಶಬ್ದೇನ ಉಚ್ಯತೆ. ಇಷ್ಟು ಭಾಷ್ಯವಾಕ್ಯ. ಏನು ನೋಡಿ, ಭಗವಂತನ ಇಚ್ಛೆಗೇನೆ ಅನೇಕ ಶಬ್ದಗಳಿವೆ. ಪರಮಾತ್ಮನ ಇಚ್ಛೆಯನ್ನ ಹೇಳೋದಕ್ಕೇನೆ ಅನೇಕ ಶಬ್ದಗಳು. ಏನು? ಭಗವಂತನ ಇಚ್ಛೆಗೆ ಮೊದಲನೇ ಶಬ್ದ ಮಹಾಮಾಯಾ. ದೇವರ ಇಚ್ಛೆಗೆ ಮಹಾಮಾಯೇತ್ಯ ವಿದ್ಯೇತಿ. ಪರಮಾತ್ಮನ ಇಚ್ಛೆಗೆ ಮಹಾಮಾಯಾ ಅಂತ, ಅವಿದ್ಯಾ ಅಂತೂ ಕರೀತಾ ಇದ್ದ. ನಿಯತಿ, ಮೋಹಿನಿ, ಪ್ರಕೃತಿ, ವಾಸನಾ ಎಲ್ಲ ಶಬ್ದಗಳು ಭಗವಂತನ ಇಚ್ಛೆಯನ್ನೇ ಹೇಳ್ತಾ ಇದ್ದ. ಭಗವಂತನ ಇಚ್ಛೆಯನ್ನೇ ಹೇಳಿಕೊಡುವ ಅನೇಕ ಶಬ್ದಗಳ ಲಿಸ್ಟಿನಲ್ಲಿ ಪ್ರಕೃತಿ ಶಬ್ದವೂ ಇದೆ. ಪ್ರಕೃತಿ ಶಬ್ದವೂ ಇದೆ. ಗೊತ್ತಾಯ್ತು ಇಲ್ಲ? ಪ್ರಕೃತಿರ್ವಾಸನೇತ್ಯೇವ, ಪ್ರಕೃತಿರ್ವಾಸನೇತ್ಯೇವಂ ಈಶ್ವರೇಚ್ಛಾ ತವೇಚ್ಛಾನಂತ ಕಥ್ಯತೆ. ನೋಡಿ, ಮಹಾಮಾಯಾ, ಅವಿದ್ಯಾ, ನಿಯತಿ, ಮೋಹಿನಿ, ಪ್ರಕೃತಿ, ವಾಸನ. ಗೊತ್ತಾಯ್ತೋ? ಇದು ಸುಮಾರು 6 ಶಬ್ದಗಳನ್ನ ಇಲ್ಲಿ ಹೇಳಿದ್ದಾರೆ. ಮಹಾಮಾಯ, ಅವಿದ್ಯ, ನಿಯತಿ, ಮೋಹಿನಿ, ಪ್ರಕೃತಿ, ವಾಸನ. ಈ ರೀತಿ 6 ಶಬ್ದಗಳು ಕೂಡ ಭಗವಂತನ ಇಚ್ಛೆ ಎಂಬುದನ್ನು ಹೇಳಿಕೊಡ್ತಾ ಇವೆ. ತವ ಇಚ್ಛಾ, ಹೇ ಅನಂತ, ತವ ಇಚ್ಛಾ ಕಥ್ಯತೆ ಎಂಬ ಮಾತಿನಿಂದ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು ಇಲ್ಲಿ?
ಪ್ರಕೃತಿ ಪ್ರಕೃತಿ ಅಂದ್ರೆ ಬರೀ ಸ್ತ್ರೀವಾಚಕವಾದ ಪ್ರಕೃತಿ ಶಬ್ದವನ್ನು ಸ್ವೀಕಾರ ಮಾಡಿ ಪ್ರಕೃತಿ ಅಂದ್ರೆ ಈ ಪ್ರಕೃತಿ ಲಕ್ಷ್ಮಿಯನ್ನು ಹೇಳಿಕೊಡೋದು ಇಷ್ಟೇ ಅರ್ಥ ಅಲ್ಲ. ಪರಮ ಮುಖ್ಯ ವೃತ್ತಿಯಿಂದ ಪ್ರಕೃತಿ ಅಂದ್ರೆ ಈಶ್ವರನ ಇಚ್ಛೆ. ಗೊತ್ತಾಯಿತು? ಓಂ ಅಭಿದ್ಯೋಪದೇಶಾಚ್ಯ ಓಂ ಎಂಬ ಸೂತ್ರದ ವಿವರಣೆಯನ್ನು ಆಚಾರ್ಯರು ಭಾಷ್ಯದಲ್ಲಿ ಬರೆದರು. ಆಮೇಲೆ ನೋಡಿ, ಮಾಯಾಂ ತು ಪ್ರಕೃತಿಂ ವಿದ್ಯಾದ ಅಂದ್ರೆ ಮಾಯೆಯನ್ನೇ ಪ್ರಕೃತಿ ಅಂತ ತಿಳಿಯಿರಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇತಿ ಶ್ರುತೌ ಪ್ರಕೃತಿರ್ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಇತಿ ಸ್ಮೃತೌ ಚ. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಇದು ಶ್ರುತಿ. ಪ್ರಕೃತಿರ್ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಇದು ಸ್ಮೃತಿ. ಹೀಗೆ ಶ್ರುತಿ ಸ್ಮೃತಿ ಇವೆರಡು ಪ್ರಮಾಣಗಳಿಂದಲೂ ಪರಮೇಶ್ವರ ಅಂದ್ರೆ ಪರಮೇಶ್ವರ ಇಚ್ಛಾಯಾಮ್ ಪರಮೇಶ್ವರನ ಇಚ್ಛೆಯ ವಿಷಯದಲ್ಲೇನೆ ಪರಮೇಶ್ವರನ ಇಚ್ಛೆಗೇನೆ ಪ್ರಕೃತಿ ಶಬ್ದ ವಾಚ್ಯತ್ವ ಉಪದೇಶಾಚ ಪರಮಾತ್ಮನ ಇಚ್ಛೆಯನ್ನೇ ಪ್ರಕೃತಿ ಎಂಬ ಶಬ್ದದಿಂದ ಹೇಳಿದ್ದಾರೆ. ಆದ್ದರಿಂದ ಅಸೌ ಪ್ರಕೃತಿ ಶಬ್ದ ವಾಚ್ಯೋ ಭವತಿ. ಆದ್ದರಿಂದ ಈ ಪರಮಾತ್ಮನೇ ಪ್ರಕೃತಿ ಶಬ್ದ ವಾಚ್ಯನಾಗುತ್ತಾನೆ ಅಂಬೋದನ್ನು ತಿಳಿಸಿದಂತಾಯಿತು. ಆಮೇಲೆ ಇದ್ರ ಮೇಲೆ ಪ್ರಶ್ನೆ ನೋಡಿ, ಇತಿ ರಚವಾಚ್ಯಂ ಅಂತ ಓದಬೇಕು. ಶ್ರುತೌ ಮಾಯಾಯಾಹ ಏವ ಪ್ರಕೃತಿ ಶಬ್ದ ವಾಚ್ಯತ್ವಂ ಧ್ಯಾಯತೆ ನ ಇಚ್ಛಾಯಾಹ ಇತಿ. ಇಲ್ಲಿ ನೋಡಿ, ಶ್ರುತಿಯಲ್ಲಿ ಮಾಯಾಂತು ಪ್ರಕೃತಿಂ ವಿದ್ಯಾತ್ ಅಂತ ಹೇಳಿದ್ದ. ಪ್ರಕೃತಿ ಅಂದ್ರೆ ಮಾಯಾ ಅಂತ ಹೇಳಿದ್ದಾರೆ ಹೊರತು ಶ್ರುತಿಯಲ್ಲಿ ಪ್ರಕೃತಿ ಅಂದ್ರೆ ಇಚ್ಛಾ ಅಂತ ಹೇಳಿಲ್ಲಲ್ಲ ಅಂತ ಪ್ರಶ್ನೆ. ಶ್ರುತಿಯಲ್ಲಿ ಮಾಯಾಯಾಹ ಏವ ಪ್ರಕೃತಿ ಶಬ್ದ ವಾಚ್ಯತ್ವ, ಮಾಯೆಗೆ ಮಾತ್ರ ಪ್ರಕೃತಿ ಶಬ್ದ ವಾಚ್ಯತ್ವ ಇದೆ. ಮಾಯಾಂತು ಪ್ರಕೃತಿಂ ವಿದ್ಯಾತ್, ಮಾಯೆಯನ್ನಾದರೂ ಪ್ರಕೃತಿಂ ವಿದ್ಯಾತ್ ಪ್ರಕೃತಿ ಎಂದು ತಿಳಿಯಬೇಕು ಇಷ್ಟ ಹೇಳಿದ್ದಾರೆ. ಇಚ್ಛೆಯನ್ನ ಪ್ರಕೃತಿ ಎಂದು ತಿಳಿಯಬೇಕು ಅಂತ ಹೇಳಿಲ್ಲ. ನ ಇಚ್ಛಾಯಾಹ ಇತಿ. ಅದಕ್ಕೆ ಶ್ರುತಿಯಲ್ಲಿ ಹೇಳದೆ ಹೋದರು. ಆ ಶ್ರುತಿಯ ಅರ್ಥವನ್ನು ಹೇಳುವ ಮುಂದಿನ ಸ್ಮೃತಿ ವಾಕ್ಯದಲ್ಲಿ ನೋಡ್ರಿ, ಮಹಾಮಾಯಾ ಇತಿ ಸ್ಮೃತವು ಮಾಯಾ ಶಬ್ದಸ್ಯಾಪಿ ಇಚ್ಛಾವಾಚಕತ್ವ ಉಕ್ತೇ. ಹಾಗಾದ್ರೆ ಪ್ರಕೃತಿ ಎಂಬ ಶಬ್ದದಿಂದ ಮಾಯ ಎಂಬುವ ಅರ್ಥ ಹೇಳಿದ್ದಾರೆ ಅಂತ ನೀವೇ ಒಪ್ಪಿಕೊಂಡ್ರಿ. ಹಾಗಾದ್ರೆ ಆ ಮಾಯಾ ಅಂದ್ರೆ ಏನ್ರಿ? ಮಾಯೆಯನ್ನ ಪ್ರಕೃತಿ ಅಂತ ಕರೀತಾರೆ. ಎಸ್, ಅದು ನೀವು ಹೇಳಿಬಿಟ್ರಿ ಸರಿ. ಮಾಯಾ ಅಂದ್ರೆ ಏನ್ರಿ? ಮಾಯಾ ಅಂದ್ರೆ ಈಶ್ವರನ ಇಚ್ಛಾ ಅಂತೆ ಮುಂದೆ ಹೇಳಿದ್ದಾರೆ. ಪ್ರಕೃತಿ ಅಂದ್ರೆ ಇಚ್ಛಾ ಅಂತ ಹೇಳಿಲ್ಲ ಅಂದ್ರೆ ಅರ್ಥ ಏನು? ಪ್ರಕೃತಿಯನ್ನ ಮಾಯಾ ಅಂತ ಕರೆದರೂ ಒಂದೇ, ಪ್ರಕೃತಿಯನ್ನ ಈಶ್ವರ ಇಚ್ಛಾ ಅಂತ ಕರೆದರೂ ಒಂದೇ. ಯಾಕೆ? ಮಾಯಾ ಶಬ್ದಕ್ಕೆ ಇಚ್ಛಾ ಅಂತ ಮುಂದಿನ ಸ್ಮೃತಿಯಲ್ಲೇ ಇದೆ, ಮಹಾಮಾಯೇತ್ಯ ವಿದ್ಯೇತಿ ಅಂತ. ಆದ್ದರಿಂದ ಮಹಾಮಾಯೆಯನ್ನೇ ಸ್ಮೃತಿಯಲ್ಲಿ ಇಚ್ಛಾ ಎಂಬ ಅರ್ಥದಲ್ಲಿ ಕರೆದಿದ್ದಾರೆ. ನಚ ಅತ್ರ ಉಪಚಾರ ಶಂಕನೀಯ. ಇಲ್ರಿ, ಇಲ್ಲಿ ಔಪಚಾರಿಕವಾಗಿ ಈ ರೀತಿ ಹೇಳಿದ್ದಾರೆ ಅಂತ ಅರ್ಥ ಮಾಡಬೇಕು. ಅಂದ್ರೆ ಉಪಚಾರ ವೃತ್ತಿಯಿಂದ ಇಚ್ಛೆಯನ್ನ ಪ್ರಕೃತಿ ಅಂತ ಕರೆದಿದ್ದಾರೆ. ಇಚ್ಛೆಯನ್ನ ಪ್ರಕೃತಿ ಅಂತ ಕರೆದದ್ದು ಕೇವಲ ಔಪಚಾರಿಕ ಪ್ರಯೋಗ ಅಂತೀವಿ ಅಂದ್ರೆ ಹೇಳಿಕು. ಯಾಕೆ? ಶ್ರುತಿ ಸ್ಮೃತ್ಯೋ ಅನುಶಾಸನ ರೂಪತ್ವಾತ್ ಇತಿ ಭಾವ. ನೋಡಿ, ಶ್ರುತಿ ಸ್ಮೃತಿಗಳು ಇವು ಅನುಶಾಸನ ರೂಪ ಅಂದ್ರೆ ಆದೇಶ ರೂಪ, ಇವು ಪರಮ ಪ್ರಮಾಣ. ಇವು ಶ್ರುತಿ ಸ್ಮೃತಿಗಳು ಅನುಶಾಸನ ರೂಪವಾದ್ದರಿಂದ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ವಿಚಾರ ಔಪಚಾರಿಕವಾಗಿ ಹೇಳಿದ್ದಾರೆ ಅಂತ ಸರ್ವತಾ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಈ ಸೂತ್ರದ ಒಂದು ವಿಚಾರ ಮುಗಿಸಿಕೊಳ್ಳ. ಕೊನೆಗೆ ಏನ್ ಹೇಳ್ತಾ ಇದ್ದಾರೆ ಮುಂದೆ? ಇಚ್ಛಾಯಾ ಪ್ರಕೃತಿ ಶಬ್ದ ವಾಚ್ಯತ್ವೇಪಿ ಕುತಃ ಪರಮಾತ್ಮನಃ ತತ ಇತ್ಯತಃ ಆಹ ಸ ಇತಿ. ಇಲ್ರಿ, ಇಚ್ಛೆ ಅಂಬೋದು ಪ್ರಕೃತಿ ಶಬ್ದ ವಾಚ್ಯವಾಗಿದೆ ಸರಿ. ಪ್ರಕೃತಿ ಅಂದ್ರೆ ಇಚ್ಛಾ ಅಂತ ಹೇಳಿದ್ದಾರೆ. ಪ್ರಕೃತಿ ಅಂದ್ರೆ ಪರಮಾತ್ಮ ಅಂತ ಎಲ್ಲಿ ಹೇಳ್ಯಾರ ಇಲ್ಲಿ ಅಂತ ಪ್ರಶ್ನೆ ಮಾಡ್ಬೋದು. ಮೊದಲು ಏನ್ ಮಾಡಿದ್ರು? ಪ್ರಕೃತಿ ಅಂದ್ರೆ ಮಾಯಾ ಅಂತ ಹೇಳಿದ್ದಾರೆ, ಇಚ್ಛಾ ಅಂತ ಹೇಳಿಲ್ಲ ಅಂತ. ಇಲ್ರಿ, ಮಾಯಾ ಅಂದ್ರೆ ಇಚ್ಛಾ ಅಂತೆ ಅರ್ಥ. ಮಹಾಮಾಯೆ ತ್ಯವಿದ್ಯೇತಿ ಪ್ರಮಾಣ ಕೊಟ್ಟರು ಸ್ಮೃತಿಯ ಮೂಲಕ. ಸರಿ, ಪ್ರಕೃತಿ ಅಂದ್ರೆ ಇಚ್ಛಾ ಅಂತ ಹೇಳಿದ್ದಾರೆ, ಪ್ರಕೃತಿ ಅಂದ್ರೆ ಪರಮಾತ್ಮ ಅಂತ ಎಲ್ಲಿ ಹೇಳಿದ್ದಾರೆ? ಮತ್ತೆ ಪ್ರಶ್ನೆ ನೋಡಿ, ಇಚ್ಛಾಯಾ ಪ್ರಕೃತಿ ಶಬ್ದ ವಾಚ್ಯತ್ವೇಪಿ
ಕುತಃ ಪರಮಾತ್ಮನಃ ತತ ಪರಮಾತ್ಮ ಪ್ರಕೃತಿ ಶಬ್ದವಾಚ್ಯ ಎಂಬುದೆಯಲ್ಲಿ ಹೇಳಿದ್ದಾರೆ ಇತ್ಯತಃ ಸ ಇತಿ ಆಚಾರ್ಯರ ವಾಕ್ಯ ಹೇಳಿ ಸೋ ಅವಿದ್ಯಾ ಸಜ್ಯೋತಿ ಸಪ್ರಜ್ಞಾ ಸ ಆನಂದ ಇತಿ ಶ್ರುತೆ ಅವಿದ್ಯಾ ಚ ಸ್ವರೂಪಮೇವ. ನೋಡಿ, ಪ್ರಕೃತಿ ಅಂದ್ರೆ ಅವಿದ್ಯಾ, ಪ್ರಕೃತಿ ಅಂದ್ರೆ ಇಚ್ಛಾ ಅಂತ ಹೇಳಿದ್ರು ಒಂದೇ, ಪ್ರಕೃತಿಯನ್ನ ಪರಮಾತ್ಮ ಅಂತ ಹೇಳಿದ್ದಾರೆ ಅಂತಂದ್ರು ಒಂದೇನೆ. ಯಾಕೆ? ಆ ಪರಮಾತ್ಮನೇ ಇಚ್ಛಾರೂಪ ಅಂತ ಹೇಳಿದ್ದಾರೆ. ಸೋ ಅವಿದ್ಯಾ, ಆ ಪರಮಾತ್ಮನೇ ಇಚ್ಛಾರೂಪನಾಗಿದ್ದಾನೆ. ಸಜ್ಯೋತಿ ಅಂತ ಹೇಳಿದ್ದಾರೆ. ಜ್ಯೋತಿ ಅಂದ್ರೆ ಪ್ರೇರಣಾ ಅಂತ ಅಭಿಪ್ರಾಯ. ಅಂದ್ರೆ ಇಚ್ಛಾ, ಪ್ರೇರಣೆ, ಪ್ರಜ್ಞಾ, ಆನಂದ ಎಲ್ಲ ಶಬ್ದಗಳು ಅಂದ್ರೆ ಇದು ಪರಮಾತ್ಮನೇ. ಈ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳಿಕೊಡ್ತಾ ಇವೆ. ಸಹ ಅವಿದ್ಯಾ ಸಹ ಜ್ಯೋತಿ. ಜ್ಯೋತಿ ಎಂಬ ಶಬ್ದಕ್ಕೆ ಪ್ರೇರಣಾ ಅಂತ ಟೀಕೆ ಹಾಕೋದು. ಜ್ಯೋತಿ ಪ್ರೇರಣಾ. ಪ್ರಜ್ಞಾ ಅಂದ್ರೆ ಪ್ರಕೃಷ್ಟವಾದ ಜ್ಞಾನ, ಆನಂದ ಎಲ್ಲವೂ ಪರಮಾತ್ಮನೇ. ಹಾಗಾದ್ರೆ ಪ್ರಕೃತಿ ಅಂದ್ರೆ ಅವಿದ್ಯಾ, ಇಚ್ಛಾ ಅಂತ ಹೇಳದ ಮೇಲೆ ಪ್ರಕೃತಿ ಅಂದ್ರೆ ಪರಮಾತ್ಮ ಅಂತ ಹೇಳದಂಗೆ ಆಯಿತು. ಯಾಕೆ ಅಂದ್ರೆ ಇಚ್ಛಾ ಅಂದ್ರೆ ಬೇರೆ ಅಲ್ಲ, ಪರಮಾತ್ಮ ಅಂದ್ರೆ ಬೇರೆ ಅಲ್ಲ. ಪರಮಾತ್ಮನೇ ಇಚ್ಛಾ, ಆ ಭಗವಂತ ಇಚ್ಛಾ ಸ್ವರೂಪ, ಈಶ್ವರನ ಇಚ್ಛಾ. ಇಲ್ರಿ ಇಚ್ಛಾ ಅಂದ್ರೆ ಈಶ್ವರ ಅಂತ ಹೇಗಾಗ್ತದೆ ನೋಡಿ. ಭಗವಂತನ ಇಚ್ಛೆಗೂ ಭಗವಂತನಿಗೂ ಭೇದ ಇಲ್ಲ. ಗೊತ್ತಾಯ್ತು ಇಲ್ಲ? ಅದನ್ನೇ ಬರೆದು ಇತಿ ಶ್ರುತೇ ಅವಿದ್ಯಾಚ ಸ್ವರೂಪಮೇವ. ಪರಮಾತ್ಮನ ಇಚ್ಛೆ ಇದು ಭಗವಂತನ ಸ್ವರೂಪವೇ ಆಗಿದೆ ಎಂಬ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಜ್ಯೋತಿ ಪ್ರೇರಣಾ. ಕೊನೆಗೆ ನೋಡಿ, ಇಚ್ಛಾ ಭಗವತ್ ಸ್ವರೂಪಂ. ಇಲ್ಲೊಂದು ಪ್ರಶ್ನೆನ, ಇಚ್ಛಾ ಭಗವತ್ ಸ್ವರೂಪಂ, ಇಲ್ಲಿ ಇಚ್ಛಾ ಎಂಬುದು ಇದು ಭಗವಂತನ ಸ್ವರೂಪ ಹೇಗಾಗುತ್ತದೆ ಅಂತ ಪ್ರಶ್ನೆ. ಮಾಯಿನಂ ತವೇಚ್ಛಾ ಇತಿ ತತ್ ಸಂಬಂಧ ಉಪದೇಶಾತ್. ಒಂದು ಪ್ರಶ್ನೆ ಏನು ಅಂತಂದ್ರೆ, ಮಾಯಿನಂ ಇಚ್ಛೆ ಉಳ್ಳವನು ಅಂತ ಕರೀತಾರೆ ದೇವರಿಗೆ. ತವೇಚ್ಛಾ ನಿನ್ನ ಇಚ್ಛೆ ಅಂತ ಪ್ರಯೋಗ ಮಾಡ್ತಾ ಇದ್ದ. ಇಚ್ಛೆ ಉಳ್ಳವನು, ನಿನ್ನ ಇಚ್ಛೆ ಅಂತ ಹಿಂಗೆಲ್ಲ ಪ್ರಯೋಗ ಮಾಡೋದ್ರಿಂದ ಭಗವಂತನಿಗೆ ಇಚ್ಛೆಯ ಸಂಬಂಧ ಹೇಳಿದ್ದಾರೆ ಹೊರತು ಆ ಪರಮಾತ್ಮನೇ ಇಚ್ಛಾ ಸ್ವರೂಪ ಅಂತ ಹೇಗೆ ಹೇಳ್ತೀರಿ? ಇತ್ಯತಃ ಆಹ. ಹೀಗೆ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನ ಹೇಳಿದರು. ಧ್ಯಾಯತಿ ಇತಿ, ಧ್ಯಾಯತಿ ಇತಿ ಎಂಬುವ ಮುಂದಿನ ಬ್ರಹ್ಮಾಂಡ ಪುರಾಣದ ಮಾತನ್ನು ಕೊಟ್ಟು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಇಚ್ಛಾ ಅಂದ್ರೆ ಅದು ಭಗವತ್ ಸ್ವರೂಪವೇ. ಹೇಳಿ ಬ್ರಹ್ಮಾಂಡ ಪುರಾಣ ವಾಕ್ಯ. ಧ್ಯಾಯತಿ ಧ್ಯಾನ ರೂಪೋಸೌ ಸುಖೀ ಸುಖಮತೀವ ಚ ಪರಮೈಶ್ವರ್ಯ ಯೋಗೇನ ವಿರುದ್ಧಾರ್ಥತಯೇಷ್ಯತೆ ಇತಿ ಬ್ರಹ್ಮಾಂಡೇ. ಭಗವಂತ ಇಚ್ಛಾರೂಪನೇ ಎಂಬುದನ್ನು ಹೇಳ್ತಾ ಇದ್ದ. ಇದರ ವಿವರಣೆ ಮತ್ತೆ ಮುಂದಿನ ವಾರದ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಮುಂದಿನ ನಮ್ಮ ಪಾಠ ಚತುರ್ದಶಿ 27ನೇ ತಾರೀಕು ನಮ್ಮ ಪಾಠ. 27ನೇ ತಾರೀಕು ಚತುರ್ದಶಿ. ಆಚಾರ್ಯರು ನೇರವಾಗಿ ಮಠದಲ್ಲಿ ಪಾಠ ಮಾಡಿದರೆ ನಮ್ಮ ಪಾಠವು ನೇರವಾಗಿ ಇರುತ್ತದೆ. 27ನೇ ತಾರೀಕು ಚತುರ್ದಶಿ. 27ನೇ ತಾರೀಕು ಚತುರ್ದಶಿ ಮಠದಲ್ಲಿ ಇಲ್ಲ ಅಂದ್ರೆ ಆನ್ಲೈನ್ ಮುಖಾಂತರ ನಮ್ಮ ಪಾಠ ಸುಧಾ ಪಾಠ ಇರುತ್ತದೆ. ನಾಳೆ 2ನೇ ಏಕಾದಶಿ ಪಾಠ ಬೇಡ. ನಾಡದ್ದು ತ್ರಯೋದಶಿ, ಇದು ನಾಡದ್ದು ದ್ವಾದಶಿ ಇದೆ. ದ್ವಾದಶಿ ಅದು ಮಂಗಳವಾರ ಪ್ರದೋಷ ಇದೆ, ಪಾಠ ಬೇಡ, ಅನಧ್ಯಯನ. ಮುಂದೆ ತ್ರಯೋದಶಿ 26ನೇ ತಾರೀಕು ಉಪಕರ್ಮ ಇದೆ, ಆದ್ದರಿಂದ ಪಾಠ ಬೇಡ, ಅನಧ್ಯಯನ. 27ನೇ ತಾರೀಕು ಚತುರ್ದಶಿ ಒಂದು ದಿನ ಪಾಠ ಹೇಳಬಹುದು. ಮತ್ತೆ ಹುಣ್ಣಿಮೆ 28 ವರಮಹಾಲಕ್ಷ್ಮಿ ಮತ್ತು ಹುಣ್ಣಿಮೆ ಮತ್ತು ಉಪಕರ್ಮ, ಯಜುರ್ವೇದ ಉಪಕರ್ಮ, ಅದು ಅನಧ್ಯಯನವೇ. ಮುಂದೆ 29 ಪ್ರತಿಪದ,
ಅದು ಪಾಡ್ಯ, ಅದು ಅನಧ್ಯಯನವೇ. 30ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಆದ್ದರಿಂದ ಅವತ್ತು ಕೂಡ ಪಾಠ ಬೇಡ ಅಂತ ತಿಳಿಸ್ತಾ, ಇನ್ನು 1ನೇ ತಾರೀಕಿನಿಂದ ಪಾಠ ಮತ್ತೆ ನಿರಂತರವಾಗಿ ಮುಂದುವರಿಯುತ್ತದೆ ಅಂತ ಹೇಳ್ತಾ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು. 27ನೇ ತಾರೀಕು ಮತ್ತು ಮುಂದೆ 1ನೇ ತಾರೀಕು, ಹಾಗೆ ನಮ್ಮ ಪಾಠದ ದಿನಾಂಕ ಮುಂದೆ. ಶ್ರೀಕೃಷ್ಣಾರ್ಪಣಮಸ್ತು.